ಈ ಮನೆನ 30-40ಯಲ್ಲಿ 60 ಲಕ್ಷದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಇವಾಗ ನಾವಿರುವಂತದ್ದು ವಿಶಾಲವಾದಂತಹ ಲಿವಿಂಗ್ ಅಲ್ಲಿ. ಹೌದು, ಚೆನ್ನಾಗಿದೆ. ಎಲ್ಲ ಕೇಳಿದ್ದದೆ 30-40 ಈ ತರ ಬರಕ್ ಹೆಂಗ್ ಹೆಂಗ್ ಸಾಧ್ಯ ಅಲ್ವಾ? ಕೇಳಿದಾರೆ. ನಮ್ ರಿಲೇಷನ್ ಅಲ್ಲೇ ಕೇಳಿದ್ರು, ಈ ತರ ಬರಕ್ ಹೆಂಗ್ ಸಾಧ್ಯ, ನಿಮ್ದು 30-40 ಎಲ್ಲ ಜಾಸ್ತಿ ಇದೆ, 30-50 ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಇದೆ ಇಷ್ಟು ದೊಡ್ಡ ರೂಮ್ ರೀ ಇದು. ಹಿಂದೆ ಹೋಗಿ ನೀವು ಕಂಪ್ಲೀಟ್ ಆಗಿ ನೋಡಿ, ಇಷ್ಟು ದೊಡ್ಡದಾಗಿರುವಂತ ರೂಮ್ ಅಂತಾನು ಕೂಡ ಕರಿಬಹುದು. ಆಲ್ಮೋಸ್ಟ್ 22 to 24 ಫೀಟ್ಗೆ 14 ಫೀಟ್ ಬರ್ತಾ ಇದೆ. ಅಷ್ಟು ದೊಡ್ಡದಾಗಿರುವಂತ ರೂಮು. 2 ರೂಮ್ ಇದೆ ಈ ಮನೇಲಿ, ಅಷ್ಟು ದೊಡ್ಡದು. ಏನಪ್ಪ ಹಂಗ್ ನೋಡ್ತಾ ಇದೆಯಾ ಮನೇನ? ನೋಡ್ರಿ ಅಂಕಲ್, ನಮ್ಮ RCC ಅವರು 60 ಲಕ್ಷದಲ್ಲಿ 30-40 ಸೆಟ್ ಅಲ್ಲಿ ಎಂತ ಮನೆ ಕಟ್ಟಿದ್ದಾರೆ. ಹೌದು ವೀಕ್ಷಕರೇ, ಹೊಸ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ನೋಡಿ, ನಮ್ಮ ಅಂಕಲ್ ಆಶ್ಚರ್ಯ ಆದ್ರು, ನಾನು ಆಶ್ಚರ್ಯ ಆಗಿದ್ದೀನಿ. ಅಂತ ಮನೆನ ಇವತ್ತು ನಮ್ಮ RCC ಅವರು ಕಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈ ಮನೆನ 30-40ಯಲ್ಲಿ 60 ಲಕ್ಷದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಪೆಸಿಫಿಕೇಶನ್ ಹೇಳಬೇಕು ಅಂತಂದ್ರೆ, ಕೆಳಗಡೆ ವಿಶಾಲವಾದಂತಹ ಪಾರ್ಕಿಂಗು, 2 ಕಾರ್ ನಿಂತ್ಕೊಳ್ಳುತ್ತೆ, ಜೊತೆಯಲ್ಲಿ 1 BHK ರೆಂಟಲ್ಗೆ, ಅಂಡ್ ಅದ್ರ ಮೇಲ್ಗಡೆ ಇನ್ನ 2 ಫ್ಲೋರ್ ಇದೆ. ಅದು ಡೂಪ್ಲೆಕ್ಸ್, ಅದು ಬಂದ್ಬಿಟ್ಟು 4 BHK. ಹೌದು ವೀಕ್ಷಕರೇ, ಮನೆಯಂತೂ ತುಂಬಾನೇ ಎಲೆಗೆಂಟ್ ಆಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ಹಾರ್ಡ್ ಕಲರ್ ಗಳನ್ನು ಯೂಸ್ ಮಾಡಿಲ್ಲ, ಕ್ಲಾಸಿಯಾಗಿ ಮನೆ ಬಂದಿದೆ ಅಂಡ್ ಸಫಿಷಿಯಂಟ್ ಆಗಿರುವಂತಹ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಕಂಪ್ಲೀಟ್ ಮನೆ ತೋರಿಸ್ಕೊಂಡ್ ಬರ್ತೀನಿ. 4 ರೂಮ್ಗಳು ಕೂಡ ತುಂಬಾ ಸ್ಪೇಸಸ್ ಆಗಿದೆ, ಎಲ್ಲವನ್ನ ತೋರಿಸ್ತೀನಿ. ಜೊತೆಯಲ್ಲಿ ಓನರ್ ಹತ್ರನೂ ಮಾತಾಡೋಣ, ಬನ್ನಿ ನನ್ನ ಜೊತೆ. ಮೊದಲಾಗಿ ನಾನು ನಿಮಗೆ ಫ್ರಂಟ್ ಎಲಿವೇಶನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಡಿ, ಫ್ರಂಟ್ ಎಲಿವೇಶನ್ ಅಲ್ಲಿ ಯಾವುದೇ ರೀತಿ ಟೈಲ್ಸ್ ಆಗಲಿ, ಫೆಂಡರ್ ಮ್ಯಾಕ್ಸ್ ಆಗಲಿ ಏನನ್ನು ಯೂಸ್ ಮಾಡಿಲ್ಲ. ಕಂಪ್ಲೀಟ್ ಸಿವಿಲ್ ವರ್ಕಲ್ಲೇ ಇಲ್ಲಿ ಫಿನಿಶಿಂಗ್ ಅನ್ನು ಕೊಟ್ಟಿರುವಂಥದ್ದು. ನೋಡಿ, ಈ ಪೋರ್ಷನ್ ಅನ್ನು ಸಪ್ರೇಟ್ ಆಗಿ ತಗೊಂಡಿದ್ದಾರೆ. ಸೊ ಇಲ್ಲಿ 2 ಬ್ಯಾಂಡ್ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಂಡೋಸ್ ಇದೆ, ಓಕೆನಾ, 2 ಫ್ಲೋರಲ್ಲಿ ವಿಂಡೋಸ್ ಇದೆ. ಅವೆರಡನ್ನು ಕಂಬೈನ್ ಮಾಡಿಬಿಟ್ಟು ಒಂದು ಬ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೊಂದು ಇಲ್ಲಿ ಚಿಕ್ಕದಾಗಿ ಗ್ರೂ ಡಿಸೈನ್ ಅನ್ನು ಕೊಟ್ಟಿದ್ದಾರೆ. ಆ ಪ್ಯಾಟರ್ನ್ ಅನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಕಡೆ ನೋಡ್ಬೋದು, ಇಲ್ಲಿ ಬಾಲ್ಕನಿ. ಹೌದು ವೀಕ್ಷಕರೇ, ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋದಾಗ ಒಂದು ಬಾಲ್ಕನಿ ಕ್ರಿಯೇಟ್ ಆಗುತ್ತೆ. ಸೊ ಆ ಬಾಲ್ಕನಿನ ನೋಡಿ ಇಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲದೆ ಇಲ್ಲಿ ರೈಲಿಂಗ್ಸ್ ಹಾಕೊಂಡು ಮೇಲ್ಗಡೆ ಇಲ್ಲಿ PVC ಫಾಲ್ ಸೀಲಿಂಗ್ ಅನ್ನು ಹಾಕಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಕ್ಲಾಡಿಂಗ್ ಟೈಲ್ಸ್ಗಳು ಕೂಡ ಬರುತ್ತೆ. ನಾನು ಅಲ್ಲಿ ಹೋಗ್ತೀನಲ್ಲ, ಸೊ ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಕೆಳಗಡೆ ಬಂದಾಗ ನೋಡಿ, ಇಲ್ಲಿ ಕಂಪ್ಲೀಟ್ ಎಂಟೈರ್ ಆಗಿ ಸೇಫ್ಟಿ ಗ್ರಿಲ್ ತರ ಇಲ್ಲಿ ಕಂಪ್ಲೀಟ್ ಗೇಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ವಿಕೆಟ್ ಗೇಟ್ ಬರುತ್ತೆ, ಇಲ್ಲಿ ಕಂಪ್ಲೀಟ್ ಗೇಟ್ ಬರುತ್ತೆ, 3 ಗೇಟ್ ಬರುತ್ತೆ, ಇಲ್ಲಿ 3 ಇದು ಬರುತ್ತೆ, ಓಪನ್ ಆಗುತ್ತೆ ಇಲ್ಲಿ. ಅಂಡ್ ಇಲ್ಲೂ ಕೂಡ ಅಷ್ಟೇ CNC ಕಟಿಂಗ್ ಮಾಡಿಬಿಟ್ಟು ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ MS ನ ಪೈಪಿಂಗ್ ಇಂದ ಕ್ಲೋಸ್ ಮಾಡ್ಕೊಂಡಿರುವಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಕಂಪ್ಲೀಟ್ ಪ್ರಾಪರ್ ಸೆಟ್ ಬ್ಯಾಕ್ ಅನ್ನು ಕೂಡ ಇಲ್ಲಿ ಬಿಟ್ಟಿರುವಂಥದ್ದು ವೀಕ್ಷಕರೇ. ಸೊ ಇದು ಈ ಭಾಗ. ಬನ್ನಿ ಪಾರ್ಕಿಂಗ್ ಹೋಗೋಣ. ಇವಾಗ ವಿಶಾಲವಾದಂಥ ಪಾರ್ಕಿಂಗ್. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 2 ಕಾರ್ ಅಂತೂ ಆರಾಮಾಗಿ ನಿಲ್ಲಿಸಬಹುದು. ಸೊ ಇಲ್ಲೊಂದು SUV ನಿಲ್ಲಿಸಬಹುದು. ಸೊ ಇಲ್ಲೊಂದು ಮಿನಿ ಹ್ಯಾಚ್ ಬ್ಯಾಕ್ ಅನ್ನು ಕೂಡ ನಿಲ್ಲಿಸಬಹುದು. ಅಂಡ್ ಅಷ್ಟೇ ಅಲ್ಲದೆ 3ರಿಂದ 4 ಟೂ ವೀಲರ್ಗಳನ್ನು ಕೂಡ ನಿಲ್ಲಿಸಬಹುದು. ಕೆಳಗಡೆ ಏನು ಪಾರ್ಕಿಂಗ್ ಟೈಲ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಯೂನಿಕ್ ಆಗಿರೋ ಟೈಲ್ಸ್ ಇದು. ಇದು ನಿಮಗೆ 35ರಿಂದ 40-45 ರೂಪಾಯಿ ತನಕ ಕೂಡ ಹೋಗುತ್ತೆ. ಅಂಡ್ ಈ ಕಡೆ ಬಂದಾಗ ಇಲ್ಲಿ ನಿಮಗೆ ಗ್ಯಾಸ್ ನೋಡಿ, ಕಂಪ್ಲೀಟ್ ಆಗಿ ಗ್ಯಾಸ್ ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ, ಅಂಡ್ ಅದನ್ನು MS ನಿಂದ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ. ಈ ಕಡೆ ಬಂದ್ರೆ ಇಲ್ಲೇ ಇರುವಂಥದ್ದು 1 BHK ರೆಂಟಲ್. ಫ್ರಂಟ್ ಕ್ಲಾಡಿಂಗ್ ನೋಡ್ತಾ ಇದ್ರ, ಇದನ್ನ 2x4 ಟೈಲ್ಸ್. ಅಂಡ್ ಟೈಲ್ಸ್ ಇಲ್ಲಿ ಬಾರ್ಡರ್ ನ ಹಾಕಿರುವಂಥದ್ದು. ಲಿಜಾದ ಸ್ವಿಚಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸ್ವಲ್ಪ ಮುಂದೆ ಬನ್ನಿ. ಅಂಡ್ ಅಷ್ಟೇ ಅಲ್ಲದೆ ಈ ಕಡೆ ಬಂದ್ರೆ ಒಂದು ಪಾತ್ವೆ ಕೂಡ ಇದೆ. ಈ ಪಾತ್ವೆ ನಿಮಗೆ ಆಲ್ಮೋಸ್ಟ್ 3.5 ಅಡಿ ಬರುತ್ತೆ, 3.5 ಫೀಟ್ ಬರುತ್ತೆ. ಏನು ಪಾರ್ಕಿಂಗ್ ಟೈಲ್ಸ್ ಇತ್ತಲ್ವಾ, ಸೊ ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಕ್ಲಾಡಿಂಗ್ ಟೈಲ್ಸ್ಗಳು ಕೂಡ ಅಷ್ಟೇ ಕಂಟಿನ್ಯೂ ಆಗುತ್ತೆ. ಕೆಳಗಡೆ 10,000 ಲೀಟರ್ನ ಟ್ಯಾಂಕ್ ಇದೆ. ಅಂಡ್ ಇಲ್ಲಿ 1 BHK ರೆಂಟಲ್. ಹೌದು ವೀಕ್ಷಕರೇ, 1 BHK ರೆಂಟಲ್ ಕೊಟ್ಟಿದ್ದಾರೆ. ಫ್ರಂಟ್ ಡೋರ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಟೀಕುಡ್ ನ ಡೋರ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇದೇ 1 BHK. ಇದು 12x12 ಲಿವಿಂಗ್ ಬರುತ್ತೆ ನಿಮಗೆ. ಕೆಳಗಡೆ ಕೂಡ ನೋಡಬಹುದು HD ಪ್ರಿಂಟ್ ಇರುವಂತಹ 2x4 ಟೈಲ್ಸ್ ಅನ್ನ ಹಾಕಿದ್ದಾರೆ. ದೊಡ್ಡದಾಗಿರುವಂತಹದ್ದು TV ಯೂನಿಟ್. ಬಟ್ ಇಲ್ಲಿ ಇಂಟೀರಿಯರ್ RCC ಅಲ್ಲಿ ಬಂದಿಲ್ಲ. ಈ 60 ಲಕ್ಷದಲ್ಲಿ ಇಂಟೀರಿಯರ್ ಬಂದಿಲ್ಲ, ಅದು ಸಪರೇಟ್. ಈಗಲೇ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಬನ್ನಿ. ಸೊ ಇಲ್ಲೂ ಕೂಡ ಅಷ್ಟೇ ರೂಮ್ ನೋಡ್ತಾ ಇರ್ಬೋದು. 10x10 ನ ರೂಮ್ ಇದೆ ವೀಕ್ಷಕರೇ. ಅಂಡ್ ಡೋರ್ಗಳು ಕೂಡ ಅಷ್ಟೇ ಕಂಪ್ಲೀಟ್ ನೋಡಿ, ಲ್ಯಾಮಿನೇಟೆಡ್ ಡೋರ್ಗಳನ್ನು ಯೂಸ್ ಮಾಡಿದ್ದಾರೆ, ಫಸ್ಟ್ ಡೋರ್ ಅನ್ನು ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ 6ರಿಂದ 7 ಸಾವಿರ ರೂಪಾಯಿ ಆಗುತ್ತೆ ನಿಮಗೆ. ಅಂಡ್ ದೊಡ್ಡದಾಗಿರುವಂತಹ ರೂಮು. ಅಂಡ್ ರೂಮ್ ಕೂಡ ಅಷ್ಟೇ, ಇಲ್ಲೂ ಅಷ್ಟೇ 2x4 ನ ಟೈಲ್ಸ್ ಅನ್ನ ಹಾಕಿರುವಂಥದ್ದು. ಬನ್ನಿ ಸೈಡ್ಗೆ ಹೋಗ್ಬಿಡೋಣ. ಸೊ ಇವಾಗ ಕಿಚನ್ ಅಂತ ಬಂದಾಗ ಇದು ನಿಮಗೆ 5x10 ಬರುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ 6x10 ಅಂತಾನೂ ಕೂಡ ಕರಿಬಹುದು. ಅಂಡ್ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀವಿ ಹಾಸನ್ ಗ್ರೀನ್ ಟಾಪ್ ಅನ್ನ ಇಲ್ಲಿ ಹಾಕಿರುವಂಥದ್ದು. ಅಂಡ್ ಕ್ಲಾಡಿಂಗ್ ನೀವು ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ 4 ಫೀಟ್ ವರೆಗೆ ಕಂಪ್ಲೀಟ್ ಡ್ಯಾಡೋ ಟೈಲ್ಸ್ ಗಳನ್ನು ಕೂಡ ಹಾಕಿದ್ದಾರೆ. ಅಂಡ್ ಇಲ್ಲಿ ಗ್ರನೈಟ್ ನ ವಾಶ್ ಬೇಸಿನ್ ಅನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಅಂಡ್ ಕಂಪ್ಲೀಟ್ ಎಲ್ಲಾ ಕಡೆನೂ ಕೂಡ ಅಷ್ಟೇ ವುಡನ್
ವಿಂಡೋಸ್ಗಳು ಬರ್ತಾ ಇದೆ. ಅಂಡ್ ಈ ಕಡೆ ಬನ್ನಿ. ಸೊ ಇಲ್ಲಿ ಯುಟಿಲಿಟಿ, ಚಿಕ್ಕದಾದಂಥ ಯುಟಿಲಿಟಿ ಅಂತಲೂ ಕೂಡ ಕ್ರಿಯೇಟ್ ಮಾಡಿದೆ. ಇದು WPC ಡೋರ್ ಇದು. ಅಂಡ್ ಈ ಯುಟಿಲಿಟಿನೂ ಅಷ್ಟೇ. ಸೊ ಆಲ್ಮೋಸ್ಟ್ 3 ಫೀಟ್ಗೆ ಉದ್ದ ಬಂದ್ಬಿಟ್ಟು 10 ಫೀಟ್ ಅಂತೂ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ. ಸಫಿಷಿಯಂಟ್ ಅಂತ ಹೇಳ್ಬೋದು. ಇಲ್ಲಿ ಸೇಫ್ಟಿ ಗ್ರಿಲ್ಗಳನ್ನು ಕೂಡ ಹಾಕಿದ್ದಾರೆ. ಇದು ಸ್ವಲ್ಪ ಎಕ್ಸ್ಟ್ರಾ ಆಗಿರುತ್ತೆ. ಈ ಕಡೆ ಬಂದ್ರೆ ಒಂದು ಕಾಮನ್ ವಾಶ್ರೂಮ್ ಬನ್ನಿ ಇಲ್ಲಿ. ಸೊ ಇಲ್ಲಿ ಹ್ಯಾಂಡ್ ವಾಶು ಟೆಸಾದ್ ಬರುತ್ತೆ ಇದು. ಅಂಡ್ ಇಲ್ಲಿ ಸ್ಪೆರಿನೋ ಅಂತ ಹೇಳ್ಬಿಟ್ಟು ಒಂದು ನಿಮಗೆ 1 ಪೀಸ್ ಕಮೋಡ್ ತಗೊಂಡಿದ್ದಾರೆ. ವಾಶ್ರೂಮ್ ಅಂತ ಬಂದಾಗ ಇದು ನಿಮಗೆ ಸೊ ಆಲ್ಮೋಸ್ಟ್ 4.5 ಫೀಟ್ಗೆ 6 ಫೀಟ್ ಇದೆ. ಇಲ್ಲಿ 7 ಫೀಟ್ ವರೆಗೆ ಟೈಲ್ಸು. ಇದೊಂದು ವಾಲ್ನ ಇಲ್ಲಿ ಹೈಲೈಟೆಡ್ ಟೈಲ್ಸ್ ಅನ್ನು ತಗೊಂಡಿರುವಂಥದ್ದು. ಅಂಡ್ ಇಲ್ಲಿ ನೋಡ್ತಾ ಇದ್ರ SS ನ ಡೈವರ್ಟರ್ ನ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ವೀಕ್ಷಕರೇ, ಸ್ಟೇರ್ ಕೇಸ್ ಅಗಲ ಬಂದ್ಬಿಟ್ಟು 6 ಫೀಟ್ ಇರುತ್ತೆ. ಅಂದ್ರೆ ಈ ಕಡೆ 3 ಅಡಿ, ಆ ಕಡೆ 3 ಅಡಿ. ಒಂದು ವೇಳೆ ಸ್ವಲ್ಪ ಜಾಗ ಬೇಕು ಅಂತಂದ್ರೆ 3.5 ತನಕ ಕೂಡ ತಗೋಬಹುದು. ಇಲ್ಲಿ ನಿಮಗೆ ಲಪೋತ್ರ ಹಾಕಿದ್ದಾರೆ. ಸ್ವಲ್ಪ ಮುಂದೆ ಬನ್ನಿ. ಸೊ ನೋಡಿ, ಇಲ್ಲಿ ಲಪೋತ್ರ ರೈಸರ್ಗೆ ನಿಮಗೆ ಟೈಲ್ಸ್ ಅನ್ನ ಯೂಸ್ ಮಾಡಿರುವಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಇಲ್ಲಿ ತೋರಿಸಿ ಕಂಪ್ಲೀಟ್ ಆಗಿ ಒಂಥರ ಕಟ್ಟೆ ಥರ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ SS ನ ರೈಲಿಂಗ್ಸ್ ತಗೊಂಡು ಟಫನ್ ಗ್ಲಾಸ್ ಅನ್ನ ಇಲ್ಲಿ ಇಂಟಿಗ್ರೇಷನ್ ಮಾಡಿರುವಂಥದ್ದು. ಅಂಡ್ ಇನ್ನ ಮೇಲೆ ಬಂದ್ರೆ ಸೇಮ್ ಕೆಳಗಡೆ ಏನು ಪಾತ್ವೆ ನೋಡಿದ್ವಲ್ಲ, ಸೇಮ್ ಅದೇ ಪಾತ್ವೆ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. 3.5 ಅಡಿ ಇಲ್ಲಿ ನಿಮಗೆ ಪ್ರಾಪರ್ ಆಗಿ ಓಪನಿಂಗ್ ಸಿಗುವಂಥದ್ದು. ಸೊ ಆಲ್ಮೋಸ್ಟ್ 4 ಅಡಿ ತನಕ ಬಂದಿದೆ. 3.75 ಅಂತಲೂ ಕೂಡ ಹೇಳ್ಬೋದು. ಫ್ರಂಟ್ ಕ್ಲಾಡಿಂಗ್ ನೋಡ್ತಾ ಇದ್ರಲ್ಲ, ಸೊ ಈ ಕಡೆ ತೋರಿಸಿ. ಸೊ ಇದು ಬಂದ್ಬಿಟ್ಟು 2x4 ನ ಟೈಲ್ಸ್. ಕೆಳಗಡೆ ಏನು ನೋಡಿದ್ರಲ್ಲ, ಆಲ್ಮೋಸ್ಟ್ 60 ರೂಪೀಸ್ನ ಟೈಲ್ಸ್. ಅಂಡ್ ಅದ್ರದ್ದೇ ಬಾರ್ಡರ್ ಕೊಟ್ಟಿರುವಂಥದ್ದು. ಲೀಜಾದ ಸ್ವಿಚಸ್ಗಳು ಕೆಳಗಡೆ ನೋಡಿರುವಂಥದ್ದು ಸೇಮ್. ಅಂದ್ರೆ ಬಾಡಿಗೆ ಮನೆಗೆ ಬೇರೆ ಅಂತೇನಿಲ್ಲ, ಎರಡೂ ಕಡೆ ಒಂದೇ ರೀತಿನ ಯೂಸ್ ಮಾಡಿದ್ದಾರೆ. ಅಂಡ್ ಮೇಲೆ ತೋರಿಸ್ಬೋದು, ಇಲ್ಲಿ ಕಂಪ್ಲೀಟ್ PVC ಫಾಲ್ ಸೀಲಿಂಗ್. ಮೇಲ್ಗಡೆ ಎಲ್ಲ ತೋರಿಸಿ ಕಂಪ್ಲೀಟ್ PVC ಫಾಲ್ ಸೀಲಿಂಗ್ ತಗೊಂಡಿದ್ದಾರೆ. ಬನ್ನಿ, ಎದುರುಗಡೆ ನಿಮಗೆ ಟೀಕೂಡ್ನ ವಿಂಡೋ ಬರುತ್ತೆ. ಈ ವಿಂಡೋ ಆಲ್ಮೋಸ್ಟ್ ನಿಮಗೆ 4/5.5 ಬರುತ್ತೆ ವೀಕ್ಷಕರೇ. 6 ತನಕ ಬರುತ್ತೆ, ಬಟ್ 5.5 ಅಂತ ಹೇಳ್ಬೋದು. ಹಾಗೆ ಮುಂದೆ ಬಂದ್ರೆ ಮೇನ್ ಡೋರ್. ಇದು ರೆಡಿಮೇಡ್ ಟೀಕೂಡ್ ಡೋರು. ಈ ರೀತಿ ಡೋರ್ಗಳು ನಿಮಗೆ ವಾಸ್ಕಲ್ಲು, ಡೋರು, ಇದ್ರದ್ದು ಇಂಜಸ್ ಇರ್ಬೋದು, ಈ ಹ್ಯಾಂಡಲ್ ತೋರಿಸ್ತಿಲ್ಲ. ಸೊ ಈ ತರ ಹ್ಯಾಂಡಲ್ಸು, ಲಾಕಿಂಗ್ ಸಿಸ್ಟಮ್, 2 ಲಾಕಿಂಗ್ ಸಿಸ್ಟಮ್ ಎಲ್ಲ ಸೇರಿಬಿಟ್ರೆ ಸೊ ಆಲ್ಮೋಸ್ಟ್ ನಿಮಗೆ 40,000 ರೂಪೀಸ್ವರೆಗೂ ಕೂಡ ಆಗುತ್ತೆ. ಫ್ರೇಮ್ ನೋಡಿ ಇಲ್ಲಿ ಎಷ್ಟು ಅಗಲ ಫ್ರೇಮ್ ಬರ್ತಾ ಇದೆ ವೀಕ್ಷಕರೇ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 8 ಇಂಚಸ್ವರೆಗೆ ಫ್ರೇಮ್ ಬರ್ತಾ ಇದೆ. 4/8 ಅಂತಲೂ ಕೂಡ ಕರಿಬೋದು. ತುಂಬಾ ಪ್ರೀಮಿಯಂ ಆಗಿ ಮಾಡಿರುವಂಥ ಒಂದು ಡೋರ್ ಅಂತ ಕರಿತೀನಿ. ಅರೌಂಡ್ 40,000 ಇಲ್ಲಿ ಕಾಸ್ಟ್ ಆಗಿರುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವಿರುವಂಥದ್ದು ವಿಶಾಲವಾದಂತಹ ಲಿವಿಂಗ್ ಅಲ್ಲಿ. ಹೌದು, ಇಲ್ಲಿ ನಿಮಗೆ ಸ್ಮಾರ್ಟ್ ಮಾರ್ಬಲ್ ಅನ್ನು ಯೂಸ್ ಮಾಡಿದ್ದಾರೆ. ತೋರಿಸಿ ಕೆಳಗಡೆ. ಸೊ ಆಲ್ಮೋಸ್ಟ್ ನಿಮಗೆ ಇಟಾಲಿಯನ್ ಮಾರ್ಬಲ್ಗೆ ರಿಸಂಬಲ್ ಆಗಬೇಕು. ಸತ್ವಾರಿಯ ಡಿಸೈನ್ ಬರುತ್ತೆ ಇದು ಆ್ಯಕ್ಚುಲಿ. ಸೊ ಇದು ನಿಮಗೆ 4/6 ಬರುತ್ತೆ. ಸೊ ಆಲ್ಮೋಸ್ಟ್ ರೇಟ್ ಬಂದ್ಬಿಟ್ಟು 120 ಇಂದ 130 ರೂಪೀಸ್ವರೆಗೂ ಇದೆ. 15 mm ಥಿಕ್ನೆಸ್ ಬರುತ್ತೆ ವೀಕ್ಷಕರೇ. ಸೊ ಲಿವಿಂಗ್ನ ಅಗಲ ಅಂತ ಬಂದಾಗ ಸೊ ಆಲ್ಮೋಸ್ಟ್ 12 ಫೀಟ್ ಬೈ 24 ಫೀಟ್ ಬರುತ್ತೆ. ಇಷ್ಟು ಉದ್ದ ಇದೆಲ್ಲ, ಇದು 24 ಫೀಟು. ಸೊ ಇಲ್ಲೂ ಅಷ್ಟೇ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ದೊಡ್ಡದಾದಂಥ ವಿಂಡೋ ಕೊಟ್ಟಿದ್ದಾರೆ. ಸೊ TV ಯೂನಿಟ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಫಾಲ್ ಸೀಲಿಂಗ್ ತೋರಿಸಿ. ಕಂಪ್ಲೀಟ್ ಆಗಿ ನಿಮಗೆ ಪೆರಿಪೆರಲ್ ಜಿಪ್ಸಮ್ ಫಾಲ್ ಸೀಲಿಂಗ್ ತಗೊಂಡು ಒಳಗಡೆ ನಿಮಗೆ ಎಂಟೈರ್ ಆಗಿ ಇಲ್ಲಿ PVC ಫಾಲ್ ಸೀಲಿಂಗನ್ನು ಇಂಟಿಗ್ರೇಟ್ ಮಾಡಿರುವಂಥದ್ದು. ಸೊ 2 ಫ್ಯಾನ್ ಬರುತ್ತೆ ಇಲ್ಲಿ, ಮಧ್ಯದಲ್ಲಿ ಝೂಮರ್. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆ. ಬನ್ನಿ ತೋರಿಸ್ತೀನಿ. ಸೊ ದೇವ್ರ ಮನೆ ಅಂತ ಬಂದಾಗ ಸೊ ವೀಕ್ಷಕರೇ ಇಲ್ಲಿ 4/6 ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಲೂ ನಿಮಗೆ ಸೇಮ್ ಸತ್ವಾರಿಯ ಡಿಸೈನ್ ಅಲ್ಲೇನೆ ಇಲ್ಲಿ 2/4 ನ ಟೈಲ್ಸ್ ಅನ್ನ ಹಾಕೊಂಡಿರುವಂಥದ್ದು. ಗೋಲ್ಡನ್ ಬೀಡಿಂಗ್ ಅನ್ನ ತಗೊಂಡಿದ್ದಾರೆ. ಕೆಳಗಡೆ ಒಂದು ಕಟ್ಟೆ ತರ ಮಾಡಿಬಿಟ್ಟು ಅಲ್ಲಿ ನಿಮಗೆ ಇಂಟೀರಿಯರ್ ಅನ್ನ ಮಾಡಿರುವಂಥದ್ದು. ಅಂಡ್ ಡೋರ್ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ಟೀಕುಡ್ನ ಡೋರು. ಹಾಫ್ ಹ್ಯಾಂಡಲ್ ಬರುತ್ತೆ ಇಲ್ಲಿ ಈ ತರ. ಓಕೆ, ಸೊ ಗ್ಲಾಸ್ ಇಂಟಿಗ್ರೇಷನ್ ಆಗಿದೆ. ಸೊ ಇದು ನಿಮಗೆ ಆಲ್ಮೋಸ್ಟ್ ಇಲ್ಲಿ ವೀಕ್ಷಕರೇ 25,000 ವರೆಗೆ ಇನ್ಕ್ಲೂಡಿಂಗ್ ವಾಸ್ಕಲ್ ಇವೆಲ್ಲ ಸೇರಿಬಿಟ್ಟು 25,000 ವರೆಗೆ ವರ್ತ್ ಅಂತ ಹೇಳ್ಬೋದು. ಅಂದರೆ ಈ ಕಡೆ ಬಂದರೆ ಕಿಚನ್ ನಿಮಗೆ ವೀಕ್ಷಕರೇ ಇಲ್ಲಿ 10/12 ಬರ್ತಾ ಇದೆ. ಸ್ವಲ್ಪ ವಿಶಾಲವಾದಂಥ ಕಿಚನ್ ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಅಡಿ ಎಕ್ಸ್ಟ್ರಾನೇ ಆಗಿರ್ಬೋದು. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಹೇಳ್ತೀನಿ. ಮೇಲ್ಗಡೆ ನಿಮಗೆ ಗ್ಯಾಲಕ್ಸಿಯ ಟಾಪನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲ ಗ್ಯಾಲಕ್ಸಿ ಗ್ರಾನೈಟನ್ನು ಹಾಕಿರುವಂಥದ್ದು. ಆ್ಯಂಡ್ ಇಲ್ಲಿ ಟೀಕುಡ್ನ ಇನ್ನೊಂದು ವಿಂಡೋನ ಕೊಟ್ಟಿರುವಂಥದ್ದು. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಸು. ಡ್ಯಾಡೋ ಟೈಲ್ಸ್ ನೋಡ್ತಾ ಇದ್ರೆ ಎಂಟೈರ್ ಆಗಿ ಅಂದರೆ 3/4 ಫೀಟ್ ಅಂತಲ್ಲ, ಮೇಲುಗಡೆ ಟಚ್ ಆಗೋವರೆಗೂ ಕೂಡ ಡಿಸೈನರ್ ಡ್ಯಾಡೋ ಟೈಲ್ಸ್ಗಳನ್ನು ತಗೊಂಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಇಂಟೀರಿಯರ್ ಕೂಡ ಆಗಿರುವಂಥದ್ದು. ಓಕೆನಾ. ಸೊ ಇದಾಯ್ತು ಇಂಟೀರಿಯರು. ಇಲ್ಲೊಂದು ಲಾಂಗ್ ಯೂನಿಟ್ ಕೂಡ ತಗೊಂಡಿದ್ದಾರೆ. ಯಾಕಂದ್ರೆ ಈ ಮನೇಲಿ ಮಾಡಿರುವಂಥದ್ದು ಅಲ್ಯೂಮಿನಿಯಂ ಇಂಟೀರಿಯರ್. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇದು ಯುಟಿಲಿಟಿ. ಕೆಳಗಡೆ ಬಾಡಿಗೆ ಮನೆ ಯುಟಿಲಿಟಿ ನೋಡಿದ್ರಲ್ಲ, ಸೊ ಅದೇ ರೀತಿಯಲ್ಲಿ ಸೇಮ್ ಸೈಜ್ ಸಿಗುತ್ತೆ. WPC ಡೋರು ಬಟ್ ಪ್ರಿಂಟೆಡ್. ಇನ್ನು ಒಳಗಡೆ ಬನ್ನಿ. ಸೊ ಇಲ್ಲೂ ಅಷ್ಟೇ ರಫ್ ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಯುಟಿಲಿಟಿ, ಈ ವಾಶ್ ಮಾಡೋದಕ್ಕೆ ವಾಶ್ ಬೇಸಿನು, SS ನ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ವಾಷಿಂಗ್ ಮೆಷಿನನ್ನು ಇಟ್ಕೊಂಡಿರುವಂಥದ್ದು. ಕಂಪ್ಲೀಟ್ ಆಗಿ ಇಲ್ಲಿ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ ಅಷ್ಟೇ. ಇಲ್ಲಿ ತೋರಿಸಿ HD ಟೈಲ್ಸ್ ಏನಿದೆ ಎಲ್ಲ ಕಡೆ ಟೈಲ್ಸ್ ಹಾಕಿದ್ದಾರೆ. ಸೊ ಮಳೆ ಬಂದಾಗ ಇಲ್ಲೆಲ್ಲ ನೀರು ಬಿದ್ದುಬಿಟ್ಟು ಈ ಗೋಡೆಗಳೆಲ್ಲ ಹಾಳಾಗೋದು ಆ ಸೀನೇ ಇಲ್ಲ. ಅರ್ಥ ಆಯ್ತಲ್ಲ. ಆ್ಯಂಡ್ ಇನ್ನೊಂದು ಇದನ್ನು ಅಷ್ಟೇ ನೀವೇನಾದರೂ ಶೀಟಲ್ಲಿ ಕವರ್ ಮಾಡ್ಕೊಂಡು ತುಂಬ ಒಳ್ಳೆಯದು. ನೀರು ಬರೀ ಪದೇ ಒಳಗಡೆ ಬರ್ತಾರಲ್ಲ. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ರಫ್ ಟೈಲ್ಸನ್ನು ಹಾಕಿರೋದ್ರಿಂದ ಈ ಜಾಗದಲ್ಲಿ ಜಾರೋದಿಲ್ಲ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ಈ ರೀತಿ ರಫ್ ಟೈಲ್ಸ್ಗಳು ಹಾಕೊಳ್ಳೋದು ತುಂಬ ಒಳ್ಳೆಯದು. ಟೈಲ್ಸನ್ನು ಅಷ್ಟೇ ಈ ಲೆವೆಲಲ್ಲಿ ಹಾಕೊಂಡ್ಬಿಡಿ. ಪದೇ ಇಲ್ಲಿ ಪೇಂಟ್ ಮಾಡಬೇಕು ಅವೆಲ್ಲ ಟೆನ್ಷನ್ ಇಲ್ಲಿ ಇರಲ್ಲ. ಆ್ಯಂಡ್ ದಯವಿಟ್ಟು WPC ಡೋರ್ಗಳನ್ನ ಇನ್ಸ್ಟಾಲೇಷನ್ ಮಾಡೋದನ್ನ ಮರಿಬಿಡಿ. ಯಾಕಂದ್ರೆ ನೀರು ಬರುತ್ತೆ, ಮಾಯ್ಶ್ಚರ್ ಇರುತ್ತೆ. ಬೇರೆ ಯಾವುದೇ ರೀತಿ ಡೋರ್ಗಳು ಇದನ್ನ ತಡೆಯೋದಿಲ್ಲ. ಓಕೆನಾ. ಸೊ ಇದಾಯ್ತು
ಇನ್ನು ಈ ಕಡೆ ಬಂದರೆ ಬನ್ನಿ, ಫಸ್ಟ್ ಇಲ್ಲಿ ಸ್ಟೇರ್ ಕೇಸ್ ರೂಮ್ ಬರುತ್ತೆ. ಇದು ಸ್ಟೇರ್ ಕೇಸ್ ರೂಮ್ ಅಥವಾ ಸ್ಮಾಲ್ ಒಂದು ಲೈಕ್ ಕುತ್ಕೊಳ್ಳೋದಕ್ಕೆ ಇರ್ಬೋದು ಅಥವಾ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಇಲ್ಲೊಂದು ಡಮರು ವಾಶ್ ಮಿಷಿನ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬ ಪ್ರಮೋಟ್ ಮಾಡಿದ್ದೀನಿ ನಾನು ಇದನ್ನು ಕೂಡ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ, ಫಸ್ಟ್ ರೂಮ್ ಇದು. ಬನ್ನಿ, ಸೊ ರೂಮ್ ತುಂಬಾ ದೊಡ್ಡದಾಗಿದೆ ಅಂತಲೂ ಕೂಡ ಹೇಳ್ಬೋದು. 22x14 ಎಷ್ಟು ದೊಡ್ಡದಾಗಿದೆ ನೋಡ್ರಿ. 22 ಅಡಿಗೆ 14 ಅಡಿಯ ರೂಮ್ ಅಂತಂದ್ರೆ ಎಷ್ಟು ದೊಡ್ಡದಾಯ್ತು. ಅಂಕಲ್ ನೀವು ಸ್ವಲ್ಪ ಹಿಂದೆ ಹೋಗಿ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ತೋರಿಸ್ಬಿಡೋಣ ನೋಡಿ. ನಮ್ಮ ಅಂಕಲ್ ಹಿಂದೆ ಕಳಿಸ್ಬಿಟ್ರೆ ಇಷ್ಟು ದೊಡ್ಡದಾದಂಥ ರೂಮು ಅಂದರೆ ನೋಡಿ. ಆಲ್ರೆಡಿ ವಾರ್ಡ್ರೋಬ್ ಆಗಿದೆ, ಒಂದು ಬೇ ವಿಂಡೋ ಕ್ರಿಯೇಟ್ ಮಾಡ್ಕೋಬಹುದು. ಆಲ್ರೆಡಿ 1 2 3 ವಿಂಡೋಸ್ಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸ್ವಲ್ಪ ಮುಂದೆ ಬನ್ನಿ ನೋಡಿ. ಇಲ್ಲಿ 2 ವಿಂಡೋ ಆ್ಯಂಡ್ ಆ ಕಡೆ 1 ವಿಂಡೋ, 3 ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗಂತೂ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ರೀಮಿಯಮ್ ಆಗಿ ಸ್ವಲ್ಪ ಇಂಟೀರಿಯರ್ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ವರ್ಕ್ ನಡೀತಾ ಇದೆ. ಮೇಲ್ಗಡೆ ತೋರಿಸಿ ಕಂಪ್ಲೀಟ್ ಆಗಿ ಒಂಥರ ಹೆಡ್ ಬೋರ್ಡ್ ಥರ ಇಲ್ಲಿ ಇಂಟೀರಿಯರ್ ಬರ್ತಾ ಇದೆ. ಸೊ ಇದನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಳಗಡೆ ಟೈಲ್ಸ್ ನೋಡ್ತಾ ಇದ್ದಾರಲ್ಲ, ಇದು 55 ರೂಪೀಸ್. ಹೊರಗಡೆಗೆ ಸ್ವಲ್ಪ ಮ್ಯಾಚ್ ಆಗೋ ಥರ, ಸತ್ಯವರೆಗೆ ಮ್ಯಾಚ್ ಆಗೋ ಥರನೇ ತೊಗೊಂಬಂದಿದ್ದಾರೆ. ಸೊ ಈ ಮನೇಲೆಲ್ಲ ಸ್ವಲ್ಪ ಲೈಟ್ ಕಲರ್ ಆಗಿ ಎಲ್ಲ ತಂದಿರುವಂಥದ್ದು. 55 to 60 ರೂಪೀಸ್ ಇದೆ. ಬಟ್ ನನಗೆ ಇಷ್ಟ ಆಗಿದೆ ಏನಂತಂದರೆ, ಅಷ್ಟು ದೊಡ್ಡ ಲಿವಿಂಗ್ ಸಿಕ್ಕಿ, ಅಷ್ಟು ದೊಡ್ಡ ಕಿಚನ್ ಸಿಕ್ಬಿಟ್ಟು ಇಷ್ಟು ದೊಡ್ಡದಾಗಿರುವಂಥ ಒಂದು ರೂಮ್ ಸಿಕ್ಕಿದೆ ಅಲ್ಲ, ದಟ್ಸ್ ದ ಪ್ಲಾನಿಂಗ್. ಅಷ್ಟು ಪ್ರಾಪರಾಗಿ ಪ್ಲಾನ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇದು ಹೊಸದಾಗಿ ಬರ್ತಾರಂಥ WPC ಡೋರು. ಈ ರೀತಿ ವಾಟರ್ ಡ್ರಾಪ್ಲೆಟ್ ಡಿಸೈನ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇದು ಅಷ್ಟೇ WPC ಫ್ರೇಮ್. WPC ಡೋರು ತೊಗೊಬೇಕು, WPC ಫ್ರೇಮ್ ಕೂಡ ತೊಗೊಬೇಕು ವೀಕ್ಷಕರೇ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ವಾಶ್ರೂಮ್ ಅಂತ ಬಂದಾಗ ತುಂಬ ದೊಡ್ಡದಾಗಿದೆ ವಾಶ್ರೂಮ್. ಹೌದು ವೀಕ್ಷಕರೇ. ಸೊ ವಾಶ್ರೂಮ್ ಅಗಲನೇ ನಿಮಗೆ 5.5 ಅಡಿ ಬರುತ್ತೆ, ಉದ್ದ ಬಂದ್ಬಿಟ್ಟು ಆಲ್ಮೋಸ್ಟ್ 7 ಫೀಟ್ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿ ಅಂತ. ಕಂಪ್ಲೀಟ್ ರೂಪ್ ಲೆವೆಲ್ವರೆಗೆ ಎಲ್ಲ ಕಡೆ ತೋರಿಸಿ, ಎಲ್ಲ ಕಡೆ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಟೆಸಾದ ಒಂದು ವಾಶ್ ಬೇಸಿನ್. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ SS ಏಷ್ಯನ್ ಪೇಂಟ್ಸ್ ಅವರ SS ಡೈವರ್ಟರ್ನ ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ. ಸೊ ಮ್ಯಾಟ್ರ್ ಇಲ್ಲ. ಕೆಳಗಡೆನೂ ಅಷ್ಟೇ ತುಂಬ ರಫ್ ಆಗಿದೆ ಇದು. ಈ ಥರ ಇರಬೇಕು. ಸೊ ರಫ್ ಆಗಿರುವಂಥದ್ದು ಒಂದು ಟೈಲ್ಸನ್ನು ಕೆಳಗಡೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಸ್ವಲ್ಪ ಸೆಮಿ ಗ್ಲಾಸಿ ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ರಫೇ ಇರಲಿ. ಓಕೆ. ಸೊ ತುಂಬ ಚೆನ್ನಾಗಿದೆ. ಸೊ ತುಂಬ ದೊಡ್ಡದಾಗಿರುವಂಥ ಸ್ಪೇಸಸ್ ಆಗಿರುವಂಥ ರೂಮು ಕೆಳಗಡೆ ಸಿಕ್ಕಿದೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮಮತಾ ಮೇಡಮ್ ಮತ್ತು ಶಿವಪ್ರಸಾದ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ. ಸೊ ನಿಮ್ಮ ಮನೆ ನೋಡಿದೆ, ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ಡೆಫಿನೆಟ್ಲಿ ಚೆನ್ನಾಗಿ ಕಟ್ಟಿದ್ದಾರೆ RCC ಅವರು. ಮೇಡಮ್, ಯಾಕೆ RCC ಅವರಿಗೆ ಕೊಡಬೇಕು ಅಂತ ನೀವು ಇದು ಮಾಡಿದ್ದು, ಮನ್ಸು ಮಾಡಿದ್ದು? ನನಗೆ 3-4 ಇಯರ್ಸಿಂದ ಕನ್ನಡ ಕುಮಾರ ನಾನು ಯಾವಾಗ್ಲೂ ಫಾಲೋ ಮಾಡ್ತಾ ರೆಗ್ಯುಲರ್ ಯಾವಾಗ್ಲೂ ನಿಮ್ದು ಒಂದು ವಿಡಿಯೋ ಬಿಡ್ದಂಗೆ ನಾವು ಫಾಲೋ ಮಾಡ್ತಾ ಇದ್ವಿ. ಅಂದ್ರೆ ನೀವು ಎಲ್ಲೆಲ್ಲಿ ಏನೇನ್ ತೋರಿಸ್ತೀರಾ ಪ್ರತಿಯೊಂದನ್ನು ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ವಿ. ನೀವು ತೋರಿಸ್ದಾಗ ನಮ್ಗೆ RCC ಇಂದ ಹನುಮಂತು ಸರ್ ತೋರಿಸ್ತಿದ್ರ, ಅಂದ್ರೆ ಅವರು ಬಂದು ಎಕ್ಸ್ಪ್ಲೈನ್ ಎಲ್ಲ ಇಬ್ರು ಮಾತಾಡ್ತಾ ಇದ್ರ. ನನಗೆ ಅವಾಗ ಅನ್ಸಿದ್ದು, ಸರ್ ಹನುಮಂತು ಸರ್ದು ತುಂಬಾ ಚೆನ್ನಾಗಿದೆ RCC ಅಂದಾಗ ನಾವು ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ನೋಡಿದ್ರೆ ಇಲ್ಲೇ ಇದೆ. ಆಗ ನಮ್ಗೆ ತುಂಬಾ ಖುಷಿ ಆಗೋಯ್ತು. ಓ ಸರ್ ಇಲ್ಲೇ ಇದಾರಲ್ವಾ, ನಾವಿನ್ನೆಲ್ಲೂ ಕೇಳಲಿಲ್ಲ. ಫಸ್ಟ್ ಹೋಗ್ಬಿಟ್ಟು RCC ಕಂಪ್ನಿಗೆ ಹೋಗ್ಬಿಟ್ಟು ಫಸ್ಟ್ ವಿಚಾರಿಸಿದ್ವಿ. ಮೇಡಮ್ ಒಬ್ರು ರಚನಾ ಮೇಡಮ್ ಅಂತಿದ್ರು. ಸೊ ಅವ್ರು ನಮಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರು, ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ರು. ನಾವು ಮತ್ತೆಲ್ಲೂ ಕೇಳಲೇ ಇಲ್ಲ. ಓಕೆ ಮೇಡಮ್, ನಮ್ದು ಇಷ್ಟು ಬಜೆಟ್ ಇದೆ, ನೀವು ನಮ್ಗೆ ಇಷ್ಟರಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ವಿ. ಓಕೆ ಅಂದ್ರು. ನಮ್ದೆಲ್ಲ ಬಜೆಟ್ ಎಲ್ಲ ಆಗಿ ನಮ್ಗೆ ಅಪ್ರೂವ್ ಆಗ್ಬಿಡ್ತು. ಇಲ್ಲಿ ಇಂಜಿನಿಯರ್ ಯಾರು ಕೊಟ್ಟಿದ್ರು? ಇಲ್ಲಿ ಫಸ್ಟ್ ಕೊಟ್ಟಿದ್ದು ಬಂದ್ಬಿಟ್ಟು ನಮ್ಗೆ ದರ್ಶನ್ ಮತ್ತೆ ಪ್ರಜ್ವಲ್ ಅಂತ. ಓಕೆ ಓಕೆ ಓಕೆ. ಅವ್ರು ಹೇಗೆ ಹುಡುಗರು ಹೇಗಿದ್ರು? ಅದು ತುಂಬಾ ಚೆನ್ನಾಗಿದ್ರು ಸರ್. ನಮ್ದು ಆಕ್ಚುಲಿ ಫಸ್ಟ್ ಚರಣ್ ಸರ್ಗೆ ನಮ್ ಸೈಟ್ ಅಲರ್ಟ್ ಆಗಿದ್ದು. ಆಮೇಲೆ ನಮ್ಗೆ ಪ್ರಜ್ವಲ್ ದರ್ಶನ್ ಅಂತ ಬಂದ್ರು. ಆ ಪ್ರಜ್ವಲ್ ಅಂತೂ ನಮ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲಾ ಪ್ರತಿಯೊಂದು ಮಾಡ್ಕೊಟ್ರು ಸರ್. ಹೇಳ್ಬೇಕಂದ್ರೆ ನಾವು ನೆನೆಸ್ಕೋಬೇಕು ಅವ್ರನ್ನ. ಯಾಕೆಂದ್ರೆ ಪಿನ್ ಟು ಪಿನ್ ಕರೆಕ್ಟ್ ಆಗಿ ಹೇಳೋರು. ಏನೇನು ಎಲ್ಲೆಲ್ಲಿ ಬರ್ಬೇಕು, ಒಂಚೂರು ಸರಿಗಿಲ್ಲ ಅಂದ್ರೆ ಮೇಡಮ್ ಇದು ಸರಿಗಿಲ್ಲ, ನಾನು ಬೇರೆ ಮಾಡಿಸ್ತೀನಿ ಅಂತ ಹೇಳೋ ಆ ತರ ಮಾಡೋರು. ನಿಮಗೂ ಇಷ್ಟ ಆಯ್ತಾ ಸರ್ RCC? ಮೇಡಮ್ ಹೇಳಿದ್ದು ಒಂದೇನಾ ಅಥವಾ ನಿಮಗೂ ಪರ್ಸನಲಿ ಇಷ್ಟ ಅನಿಸ್ತು ನಿಮಗೂ ಕೂಡ? ಓಕೆ. ಸೊ ಮೇಡಮ್, ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟೈಮ್. ನೀವು ಹೇಳಿದ್ರಿ ನಮ್ 1 ವರ್ಷದೊಳಗಡೆ ನಾವು ಒಳಗಡೆ ಬಂದ್ಬಿಟ್ವಿ ಅಂತ ಹೇಳಿದ್ರಿ. ಇದು ಹೆಂಗ್ ಸಾಧ್ಯ? ಯಾಕಂತಂದ್ರೆ ನೋಡಿ ವೀಕ್ಷಕರಿ, ಮನೆ 1 ವರ್ಷದೊಳಗೆ ಕಟ್ಟು ಇಂಟೀರಿಯರ್ ಮಾಡಿ ಮೇಡಮ್ ಒಳಗಡೆ ಬಂದ್ಬಿಟ್ಟಿದ್ದಾರೆ, ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಬೇಗ ಹೆಂಗಾಯ್ತು ಮೇಡಮ್ ಇದಕ್ಕೆ ಸಾಧ್ಯ? ಅದಕ್ಕೆ ಹೆಂಗಾಯ್ತು ಅಂದ್ರೆ ಸ್ವಲ್ಪ ನಾವು ನಾಲೆಜ್ ತಗೊಂಡಿದ್ವಿ ಸರ್. 3-4 ಇಯರ್ಸ್ ಇಂದ ನೀವ್ ಹೇಳ್ತಾ ಇದ್ದಿದ್ದು, ಹನುಮಂತು ಸರ್ ಹೇಳ್ತಾ ಇದ್ದಿದ್ದು, ಅಂದ್ರೆ ನೀವ್ ಯಾವ ತರ ನಿಂತ್ಕೊಂಡು ಮಾಡಿಸ್ಬೇಕು, ನಿಮ್ಗೆ ಯಾವ ತರ ಬೇಕು ಮನೆ. ಬರೀ ಇಂಜಿನಿಯರ್ಸ್ ಬರೀ ಇವ್ರನ್ನೇ ನೆಚ್ಚಿ ನಾವು ಮನೆ ಇದ್ ಮಾಡ್ಬಾರ್ದಲ್ವಾ. ಸೊ ನನಗೆ ಹೆಂಗ್ ಬೇಕು, ಸ್ವಲ್ಪ ಆಲ್ಟರ್ ಬೇಕಲ್ವಾ ಏನಾದ್ರು ಅಂತ ಹೇಳಿ ಮೇಸ್ತ್ರಿ ಅವರು ನಮಗ್ ಸಿಕ್ಕಿದಂತ ಮೇಸ್ತ್ರಿ ಬಸವರಾಜು ಅಂತ ತುಂಬಾ ಒಳ್ಳೆ ಮೇಸ್ತ್ರಿ ಸರ್. ನೀವು ಬರ್ತಾ ಇದ್ದೀರಾ ಸರ್ ರೆಗ್ಯುಲರ್ ಆಗಿ? ಡೈಲಿ ಬರ್ತಿದ್ವಿ ಸರ್, ನಾವಿಬ್ರು ಬರ್ತಾ ಇದ್ವಿ.
ಡೈಲಿ ತಪ್ಪದಿರ ಡೈಲಿ ಬಂದು ನಿಂತು ಸ್ಪಾಟ್ ಅಲ್ಲಿ ನಿಂತು ಹಿಂಗೆ ಮಾಡ್ಬೇಕಂತ ಪ್ರತಿಯೊಂದು ನೋಡ್ತಾ ಇದ್ವಿ ಸರ್. ಡಿಲೇ ಆಗ ಕೊಟ್ಟಿಲ್ಲ ನೀವು? ಕೊಟ್ಟೆ ಒಂದಿನ ನಿಲ್ಸೇ ಇಲ್ಲ ಸರ್. ನಾನು ಹೇಳ್ತೀನಲ್ಲ, ಸ್ಟಾರ್ಟ್ ಆಗಿದ್ದಾಗಿಂದ ಮನೆ ಕಂಪ್ಲೀಟ್ ಆಗೋವರೆಗೂ ನಮ್ದು ಒಂದ್ ದಿವಸಕ್ಕೂ ನಿಂತಿಲ್ಲ. ಅದಕ್ಕೆ ನೀವು ಒಂದ್ ವರ್ಷದ ಒಳಗಡೆ ಬಂದ್ಬಿಟ್ರಿ ಒಳಗಡೆ ಅಲ್ವಾ? ವರ್ಷದೊಳಗೆ ಬಂದ್ಬಿಟ್ಟಿದ್ದೀವಿ. ಸೊ ಬೆಸ್ಟ್ ಅಂತಾನೆ ಕೂಡ ಹೇಳ್ಬೋದು. ಅದೇ ನಾನು ಹೇಳ್ತೀನಲ್ಲ ಸರ್, ನಮ್ಮ ಈಗ ಸರೌಂಡಿಂಗ್ ಇದ್ರಲ್ಲಿ ಈ ತರ ಒಂದು ವರ್ಷದೊಳಗೆ ಮನೆ ಕಂಪ್ಲೀಟ್ ಮಾಡಿರೋದಂದ್ರೆ ತುಂಬಾ ರೇರೇನೆ. ಇಲ್ಲ ನನಗೂ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೂ ಯಾರು ಒಂದ್ ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಲ್ಲ. ನಾವೇ ನೋಡಿದೀವಿ. ಸರಿ, ಇಷ್ಟು ಬೇಗ ಮಾಡಿದ್ರು ಕ್ವಾಲಿಟಿ ಏನಾದ್ರು ಕಾಂಪ್ರಮೈಸ್ ಮಾಡಿದ್ರ? ಚೆನ್ನಾಗಿ ಕಟ್ಕೊಟ್ಟಿದಾರ? ಎಲ್ಲ ಕಟ್ಕೊಟ್ರು ಸರ್. ಏನಾದ್ರು ಸ್ವಲ್ಪ ಇದಾದ್ರೆ ನಾನೇ ನಿಂತ್ಕೊಂಡು ಖುದ್ದಾಗ ಹೇಳ್ತಾ ಇದ್ದೆ, ಇದು ಬೇಡ ನನ್ಗೆ ಹೊಡೆದಾಕಿ ತೆಗ್ದಾಕಿ ತೆಗೆದ್ಬಿಡಿ ಅಂತಾನೆ ಹೇಳ್ತಿದ್ದೆ. ಟೈಲ್ಸ್ ಅವ್ರಿಗಾಗ್ಲಿ ಪ್ರತಿಯೊಬ್ಬರಿಗೂ ಆಗ್ಲಿ ತೆಗೆದ್ಬಿಟ್ಟು ಪಾಪ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಸರ್ ಈ ತರ ಜಾಸ್ತಿ ಆಗ್ತಿದೆ ಸರ್, ನಮ್ಗೊಂದ್ ಸ್ವಲ್ಪ ಅಂತ ಹೇಳಿದಾಗ್ಲೂ ಕನ್ಸೆಷನ್ ಕೊಡ್ತಾ ಇದ್ರು. ಕೊಟ್ಟಿದ್ದಾರೆ ಸರ್. ಹಗಲು ರಾತ್ರಿ ಪಾಪ ಇಂಜಿನಿಯರ್ಸ್ ಬೈತಾ ಇದ್ವಿ, ಪೇಂಟರ್ ಬೈತಾ ಇದ್ವಿ, ಪ್ರತಿಯೊಬ್ರು ಪಾಪ ಅಷ್ಟು ಸಹಕರಿಸ್ತಾ ಇದ್ರು ನಮ್ಗೆ. ಆಮೇಲೆ ಇದು ಬಂದ್ಬಿಟ್ಟು POPನವರು ತುಂಬಾ ಒಳ್ಳೆಯವ್ರು ಸಿಕ್ಕಿದ್ರು, ಪ್ರೇಮ್ ಅಂತ. ಮತ್ತೆ ನಮ್ಗೆ ಎಲೆಕ್ಟ್ರಿಷಿಯನ್ ಮಂಜು ಸರ್ ಅಂತ, ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸರ್. ಎಲ್ಲ ಪ್ರತಿಯೊಂದು ನಮ್ಗೆ ಗೃಹಪ್ರವೇಶದಷ್ಟೊತ್ತಿಗೆ ಎಲ್ಲಾ ಹಾಕೊಟ್ಬಿಟ್ರು. ಯಾವತ್ತು ಗೃಹಪ್ರವೇಶ ಆಗಿದೆ? ಯಾವಾಗ ನಿಮ್ದು? 18th. ಇದೇ 18th ಜೂನ್ 18th. ಆಮೇಲೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರಲ್ಲ, ಎಲ್ಲರೂ ಬಂದಿದ್ರು. ಎಲ್ಲ ಏನ್ ಹೇಳಿದ್ರು ಮನೆ ಬಗ್ಗೆ? ಅವ್ರು ಏನ್ ಹೇಳಿದ್ರು ಗೊತ್ತಾ, ಬಂದಿದ್ದವ್ರು ಒಬ್ಬರಲ್ಲೂ ಒಂದು ಇಲ್ವೇ ಇಲ್ಲ ನಿಮ್ ಮನೆ ಚೆನ್ನಾಗಿಲ್ಲ ಅಂತವ್ರು ಇಲ್ಲ. ನಿಮ್ ಮನೆ ಸೂಪರ್ ಆಗಿ ಬಂದಿದೆ, ನಿಮ್ ಮನೆ ಸೂಪರ್ ಆಗಿ ಬಂದಿದೆ. ನನಗೇನ್ ಅನ್ಸ್ತು ಗೊತ್ತಾ, ಸ್ಪೇಸಿಯಸ್ ಆಗಿ ಬಂದಿದೆ ನಿಮ್ದು. ಒಂದೊಂದು ರೂಮ್ ಅಂದ್ರೆ 22 ಅಡಿ ಇದೆ, ಒಂದೊಂದು ಎಷ್ಟು ಜಾಗ ಇದೆ. ಸೊ ನಿಮ್ಗಿರ್ಬೋದು, ನಿಮ್ಮ ಮಗಳಿಗಿರ್ಬೋದು, ಒಳ್ಳೆ ಜಾಗ ಚೆನ್ನಾಗಿದೆ. ಎಲ್ಲ ಕೇಳಿದ್ದೆ 30-40 ಈ ತರ ಬರಕ್ ಹೆಂಗ್ ಸಾಧ್ಯ ಅಲ್ವಾ? ಕೇಳಿದಾರೆ ನಮ್ ರಿಲೇಷನ್ ಅಲ್ಲೇ ಕೇಳಿದ್ರು, ಈ ತರ ಬರಕ್ ಹೆಂಗ್ ಸಾಧ್ಯ, ನಿಮ್ದು 30-40 ಎಲ್ಲ ಜಾಸ್ತಿ ಇದೆ, 30-50 ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಅಂಡ್ ಫೈನಲಿ ನಮ್ ವೀಕ್ಷಕರಿಗೆ ಹೇಳಿ, RCC ಅವ್ರಿಗೆ ಕೆಲಸ ಕೊಡ್ಬೋದು? RCC ಕೊಡಿ, ಬಟ್ ಏನ್ ನಾನು ಒಂದೇ ಸಜೆಸ್ಟ್ ಏನ್ ಮಾಡೋದು ಅಂದ್ರೆ, ನೀವು RCC ಕೊಟ್ಟ ಮೇಲೆ ಸ್ವಲ್ಪ ಬಂದು ನೋಡ್ಬೇಕು ಸರ್, ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಯಾವ ತರ ಇದೆ ಕನ್ಸ್ಟ್ರಕ್ಷನ್, ಅಥವಾ ನಮ್ಗೆ ಇಷ್ಟ ಆಗೋ ತರ ಇದೆಯಾ, ಕೊಟ್ಬಿಟ್ಟು ಆದ್ಮೇಲೆ ನಾವು ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕೆಲಸ ನಡೀತಿದ್ದಾಗ ಬಂದು ಸೊ ಈ ತರ ಮಾಡಿ ಅಂದಾಗ ಮೇಸ್ತ್ರಿವ್ರಿಗಾಗ್ಲಿ ಇಂಜಿನಿಯರ್ಸ್ಗಾಗ್ಲಿ ಹೇಳಿದಾಗ ನೀಟಾಗಿ ಚೇಂಜ್ ಮಾಡ್ಕೊಡ್ತಾರೆ. ಏನ್ ಹೇಳ್ತೀರಿ ಸರ್ ನೀವು? ಕರೆಕ್ಟಾ? RCC ಅವ್ರು ಕೊಡ್ಬೋದಾ? ಕೊಡ್ಬೋದು ಸರ್. ನಾವು ನಿಂತ್ಕೊಂಡು ಫಾಲೋ ಅಪ್ ಮಾಡ್ಕೋಬೇಕು. ನಮ್ಗೆ ಯಾವ ತರ ಡಿಸೈನ್ ಬೇಕು ಆ ತರ ಬರಬೇಕು. ಡಿಸೈನ್ ಕೊಟ್ಟಿರ್ತಾರೆ, ಅಲ್ಲಿ ಡಿಸೈನ್ ಕೊಡೋದೇ ಒಂದು ಪ್ರಾಕ್ಟಿಕಲಿ ಬಂದಾಗ ಅಚೀವ್ ಆಗೋದನ್ನ ನೋಡ್ಕೋಬೇಕು ನಾವು. ಯಾವ ತರ ಬೇಕು. ಈಗ ನಮಗೆ ರೂಮ್ ಇಲ್ಲಿ ಕೊಟ್ಟಿದ್ರು ದೇವ್ರ ಮನೆ, ನಾನು ಬೇಡ ಅಲ್ಲಿ ಅಂತ ಹೇಳಿ ಮೇಸ್ತ್ರಿಗಳು ಚೇಂಜ್ ಮಾಡಿದ್ರಿ ನೀವು? ಒಂದು ಬೀಮು ಅಷ್ಟೇ ಈ ತರ ಕೊಟ್ಟಿದ್ರು ಸರ್, ಬೇಡ ಅಂತ ಹಿಂಗ್ ಚೇಂಜ್ ಮಾಡಿಸಿದ್ವಿ. ಸೊ ಅವೆಲ್ಲ ಮಾಡ್ಕೋಬಹುದು, ಫ್ಲೆಕ್ಸಿಬಲ್ ಇದಾರೆ. ಹಾಗಾದ್ರೆ ನಮ್ಮ RCC ಗೆ ಒಂದು ಥಮ್ಸ್ ಅಪ್ ಕೊಟ್ಬಿಡ್ಬೋದಾ? ಇಬ್ರು ಕೊಟ್ಬಿಡಿ, ಒಂದು ಥಮ್ಸ್ ಕೊಟ್ಬಿಡಿ. RCC ಸೂಪರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಇಬ್ಬರಿಗೂ ಥ್ಯಾಂಕ್ ಯು ಸರ್. ನಿಮ್ಗೆ ಕನ್ನಡ ಕುವರದವರೆಗೂ ನಾವು ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಗೊತ್ತಾ, ಫಸ್ಟ್ ನಿಮಗೆ ಹೇಳ್ಬೇಕು, ನಾನು RCC ಅಂತ ಫಸ್ಟ್ ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ ರಿವ್ಯೂ ನಲ್ಲಿ ನೋಡಿ, ಬೇಕಾದ್ರೆ RCC ರಿವ್ಯೂ ಫಸ್ಟ್ ನಮ್ದು ಗೃಹಪ್ರವೇಶ ದಿವಸ ಕೊಟ್ಟಾಗ ನಾನು ಹೇಳಿದ್ದೀನಿ, ಫಸ್ಟ್ ನಮ್ಗೆ ನಾವು ನೋಡಿದ್ದೆ ಕನ್ನಡ ಕುವರದವ್ರಿಂದ. ಕನ್ನಡ ಕುವರದವ್ರು ನಾನು 3-4 ಇಯರ್ಸ್ ಇಂದ ಫಾಲೋ ಮಾಡಿದ್ದೀನಿ. ನನ್ಗೆ ಅವ್ರು ನೋಡಿ ತುಂಬಾ ಖುಷಿ ಆಗಿತ್ತು, ಅವ್ರು ಹೇಳೋದೆಲ್ಲಾನು. ಅಲ್ಲಿಂದ ನಾನು RCC ಕೊಟ್ಟಿದ್ದೆ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು. ಇನ್ನು ಮುಂದೆ ನೋಡ್ತಾನೆ ಇರಿ, ಹಾಗೆ ಮರಿಬೇಡಿ. ಅದಕ್ಕೆ ನಿಮ್ದು ಪ್ರತಿಯೊಂದು ನೋಡ್ತೀನಿ ಸರ್. ಟೈಲ್ಸ್ ನೀವ್ ಹೇಳಿದೀರಾ ಗೊತ್ತಾ, ನಿಮ್ಗೆ ಗೊತ್ತಿದ್ಯೋ ಇಲ್ವಾ, ಇದೆಲ್ಲ ಇನ್ಫಾರ್ಮೇಶನ್ ನೀವು ಕೊಟ್ಟಿದ್ದೀರಾ. ಇದು ಕಾಮನ್ ಹೆಂಗ್ ಹಾಕ್ಬೇಕು, ಯಾವ್ದು ಹಾಕ್ಬೇಕು, ಆಮೇಲೆ ನೀವ್ ಯಾವ ತರ ಚೂಸ್ ಮಾಡ್ಬೇಕು, ಪ್ರತಿಯೊಂದು ನೀವು ಕೊಟ್ಟಿದ್ದೀರಾ. ಅದನ್ನೆಲ್ಲ ನಾವು ಫಾಲೋ ಮಾಡಿದೀವಿ. ನಾನ್ ನೋಡೋದಲ್ಲ ಸರ್, ಸುಮಾರು ಜನ ಕೇಳಿದೀನಿ. ನಮ್ ರಿಲೇಷನ್ ಅಲ್ಲೇ ತುಂಬಾ ಜನ ಫಾಲೋವರ್ಸ್ ಇದಾರೆ ನಿಮ್ಗೆ. ಲಾಸ್ಟ್ ಟೈಮ್ ಕಾಯ್ತಾ ಇದ್ರು ನೀವು ಬರ್ತೀರಾ ಅಂತ, ಈಗ್ಲೂ ಕೇಳಿದ್ರು ಕನ್ನಡ ಕುವರದವ್ರು ಬಂದಿದಾರ, ವಿಡಿಯೋ ತೋರ್ಸು ನನಗೆ ಅಂತ. ಆ ತರ ಇದಾರೆ ಫಾಲೋವರ್ಸ್ ನಿಮ್ಗೆ. ಆಮೇಲೆ ನೀವು ಕೂಡ ಇನ್ಫಾರ್ಮೇಶನ್ ಸರ್ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ನೀವು ಪ್ರತಿಯೊಂದು ಕೊಡ್ತೀರಾ, ನಾನು ಹೇಳ್ತೀನಲ್ಲ, ಎಲ್ಲಾ ತರದ್ದು ನೀವು ಇನ್ಫಾರ್ಮೇಶನ್ ಕೊಡ್ತೀರಾ. ಹಂಗಾಗಿ ಒಬ್ಬರು ಕ್ಲೈಂಟ್ ಏನ್ ಗೊತ್ತಾ, ಒಂದ್ ಮನೆ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ನಿಮ್ ಇನ್ಫಾರ್ಮೇಶನ್ ತಗೊಂಡ್ರೆ ನಮ್ ತರ ಮನೆ ಸೂಪರ್ ಆಗಿ ಕಟ್ಕೋಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರಿಂದ ಮೇಲೆ ಬಂದ್ರೆ ನೋಡಿ, ಕೆಳಗಡೆ ಹಾಕಿದ್ರಲ್ಲ ಪೋತ್ರ, ಸೇಮ್ ಇಲ್ಲೂ ಅದು ಕೂಡ ಇಲ್ಲೇ ಕಂಟಿನ್ಯೂ ಆಗಿದೆ. ಓಕೆನಾ? ಅಂಡ್ ಮೇನ್ ಆಗಿ ರೈಲಿಂಗ್ಸ್ ಬನ್ರಿ ಇಲ್ಲಿ ನೋಡ್ರಿ, ಬಜೆಟಲ್ಲಿ ನಿಮ್ಗೆ ವುಡನ್ನ ರೈಲಿಂಗ್ ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ಟೀಕ್ವುಡ್ಡು, ಕೆಳಗಡೆ ಇರ್ತಿರೋದು ಅದು ಟಫನ್ನ ಗ್ಲಾಸ್. ಬಟ್ ಇದಕ್ಕೆ ಪಾಲಿಶ್ ಆಗಬೇಕು. ಆ್ಯಂಡ್ ವುಡ್ನ ರೈಲಿಂಗ್ಸ್ನ ಕಥೆನೇ ಎಷ್ಟು, ಯಾವತ್ತೋ 3-4 ವರ್ಷಕ್ಕೊಂದ್ಸತಿ ಪಾಲಿಶ್ ಮಾಡ್ಕೊತಾನೆ ಇರಬೇಕು. ಮೇಂಟೆನೆನ್ಸ್ ಇದೆ, ಬಟ್ ಲುಕ್ ಸೂಪರ್ ಆಗಿರುತ್ತೆ. ಲುಕ್ ಬೇಕು ಅಂತಂದರೆ ಮೇಂಟೆನೆನ್ಸ್ ಬೇಕು. ಸೊ ಇದನ್ನು ಫ್ಯಾಮಿಲಿ ಲಿವಿಂಗ್ ಅಂತ ಕರಿಬೋದು.
ತುಂಬ ದೊಡ್ಡದಾಗಿದೆ ಲಿವಿಂಗ್ ಇದೆ ಆ್ಯಕ್ಚುಲಿ. ಸೊ ಹಾಗೇನೆ ನೋಡಬೇಕು ಅಂತಂದರೆ ಜಸ್ಟ್ ಇದಿಷ್ಟೇ ಏರಿಯಾ ಅಂತ ತೊಗೊತೀವಿ ಅಂದರೂ ಕೂಡ ನಿಮಗೆ ಇಲ್ಲಿ 14 ಫೀಟ್ ಬೈ 9 ಫೀಟ್ ಅಂತೂ ಇಲ್ಲಿ ಸಿಗುತ್ತೆ. ಅಷ್ಟು ದೊಡ್ಡದಾಗಿರೋಂಥ ಲಿವಿಂಗು. ಸಪ್ರೇಟಾಗಿ ಇಲ್ಲಿ ಸ್ಟಡಿ ಒಂದು ಟೇಬಲ್ ಏನಾದರೂ ಮಾಡ್ಕೊಡ್ತೀರ ಅಂತಂದರೆ ಆಬ್ವಿಯಸ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಮೇಲ್ಗಡೆ ಕೆಳಗಡೆ ಒಂದು ರೂಮ್ ನೋಡಿದ್ರಲ್ಲ, ಇಲ್ಲಿ ದೊಡ್ಡದಾಗಿರೋಂಥ 2 ರೂಮು, ಒಂದು ಸ್ಟಡಿ ರೂಮು ಅಥವಾ ವರ್ಕ್ ಫ್ರಮ್ ಹೋಮ್ ರೂಮ್ ಅಂತಲೂ ಕೂಡ ಕರಿಬೋದು. ಫಸ್ಟ್ ಇದು 2 ರೂಮ್ ಅಂತ ತೋರಿಸ್ಕೊಂಡ್ಬರ್ತೀನಿ, ಬನ್ನಿ ನನ್ನ ಜೊತೆ. ಸೊ ಈ ಕಡೆ ಬಂದರೆ ದೊಡ್ಡದಾಗಿರುವಂಥ ರೂಮು, ಕೆಳಗಡೆ ನೋಡಿದ್ರಲ್ಲ ಅದೇ ಥರ ರೂಮು. ಫಸ್ಟು ಈ ಡೋರನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ. ಇದನ್ನು ಬೀಡಿಂಗ್ ಡೋರ್ ಅಂತ ಕರೀತಾರೆ. ಯೂಶ್ವಲಿ ಇದು ಸ್ಕ್ವೇರ್ ಬರುತ್ತೆ, ಬಟ್ ಇದು ತುಂಬ ಸ್ವಲ್ಪ ಪ್ರೀಮಿಯಂ ಆಗಿರೋದ್ರಿಂದ ಆಲ್ಮೋಸ್ಟ್ 10,000 ರೂಪೀಸ್ ಇರೋದ್ರಿಂದ ಇಲ್ಲಿ ನಿಮಗೆ ಸನ್ ಡಿಸೈನ್, ಓಕೆ, ಈ ಥರ ರೌಂಡ್ ಡಿಸೈನ್ ಕೂಡ ಸಿಗುತ್ತೆ. 10,000 ರೂಪೀಸ್ ಅರೌಂಡ್ ಅಂತ ಹೇಳ್ಬೋದು. ಆ್ಯಂಡ್ ಈ ರೂಮ್ ಅಂತ ಬಂದಾಗ ತುಂಬ ದೊಡ್ಡದಾಗಿರೋಂಥ ರೂಮು. ಕೆಳಗಡೆ ನೋಡಿದ್ರಲ್ವಾ 14 ಫೀಟ್ ಬೈ ಆಲ್ಮೋಸ್ಟ್ 24 ಫೀಟು, ಅಷ್ಟು ದೊಡ್ಡದಾಗಿರೋಂಥ ರೂಮ್. ಎಂಟೈರ್ ರೂಮ್ ಓಡಾಡ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಇಲ್ಲೊಂದು ಬೇ ವಿಂಡೋ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ, ವಾರ್ಡ್ರೋಬು. ಈ ಕಡೆ 2 ನಮ್ಮ ಇದು ಬಂದಿದೆ, ವಿಂಡೋಸ್ ಬಂದಿದೆ. ಕೆಳಗಡೆ 2x4 ಟೈಲ್ಸ್ ಬಂದಿದೆ. ಆಲ್ಮೋಸ್ಟ್ 50 ರೂಪೀಸ್ ಟು 60 ರೂಪೀಸ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಒಂದು ಮಿನಿ ಬಾಲ್ಕನಿ ಕೂಡ ಇದೆ. ಹೌದು, ಸೊ ಇಲ್ಲಿ ಬಾಲ್ಕನಿ ಕೂಡ ಸಿಗುತ್ತೆ ನಿಮಗೆ. ನಾನು ನಿಮಗೆ ಕೆಳಗಡೆ ಎಲಿವೇಷನಲ್ಲಿ ಒಂದು ಹೈಲೈಟ್ ತೋರಿಸ್ತಿರ್ತಾನೆ, ಸ್ಮಾಲ್ ಜಾಗವನ್ನು ಹೈಲೈಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ದಿಸ್, ಇದೇನೇ ಜಾಗ ಹೈಲೈಟ್ ಮಾಡಿರುವಂಥದ್ದು. ಇಲ್ಲಿ ನ್ಯಾಚುರಲ್ ಸ್ಟೋನ್ ಥರ ಕಾಣುವ ಟೈಲ್ಸ್ಗಳನ್ನೆಲ್ಲ ಹಾಕಿದ್ದಾರೆ. 55 ಟು 60 ರೂಪೀಸ್ ಆಗುತ್ತೆ ಇದು ಕೂಡ. ಆ್ಯಂಡ್ ಈ ಕಡೆ ಒಂದು ಪ್ರಿಂಟೆಡ್ ಬುದ್ಧ ಒಂದು ಇದನ್ನು ಕೂಡ ಹಾಕಿದ್ದಾರೆ. 300 ರೂಪಾಯಿ ಆಗುತ್ತೆ ಇದು. 300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಪ್ರಿಂಟಿಂಗಿಗೆ. ಆ್ಯಂಡ್ ಕೆಳಗಡೆನೂ ಕೂಡ ಅಷ್ಟೇ ಪಾರ್ಕಿಂಗ್ ಟೈಲ್ಸ್ಗಳನ್ನು ಇಲ್ಲಿ ಹಾಕಿರೋಂಥದ್ದು, ಅಥವಾ ಬಾಲ್ಕನಿ ಟೈಲ್ಸ್ ಅಂತಲೂ ಕೂಡ ಕರಿಬೋದು. ಆ್ಯಂಡ್ ಇಲ್ಲಿ ಸೇಮ್ SS ರೈಲಿಂಗ್ಸನ್ನು ಮಾಡಿದ್ದಾರೆ. ಆ್ಯಂಡ್ ಟಫನ್ ಗ್ಲಾಸನ್ನು ಹಾಕಿದ್ದಾರೆ. ಒಂದು ಮನೆಗೆ ಒಂದು ಬಾಲ್ಕನಿ ಬೇಕೇ ಬೇಕು. ಆ ರೀತಿ ಒಂದು ಕ್ಯೂಟ್ ಆಗಿರೋಂಥ ಬಾಲ್ಕನಿ ಅಂತೂ ಇಲ್ಲಿ ಇದೆ. ಓಕೆ ಅಲ್ವಾ? ಆ್ಯಂಡ್ ಬನ್ನಿ ಒಳಗಡೆ ರೂಮ್ಗೂ ಕೂಡ ಹೋಗ್ಬಿಡೋಣ ಹಾಗೇನೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಅಟ್ಯಾಚ್ ವಾಶ್ರೂಮ್. ಈ ಮನೆಯಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಅಂದರೆ ಎಲ್ಲ ರೂಮ್ಗಳಿಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ 3 ವಾಶ್ರೂಮ್ಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಕರೆಂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕತ್ಲೆ ಇರ್ಬೋದು. ಬನ್ನಿ, ಇದನ್ನು ಅಷ್ಟೇ ಅಗಲ ನಿಮಗೆ 5 ಅಡಿ, ಉದ್ದ ನಿಮಗೆ ಆಲ್ಮೋಸ್ಟ್ 8 ಅಡಿ ಬರುತ್ತೆ. ಇದು ಹೈಲೈಟೆಡ್ ವಾಲ್, ಕಂಪ್ಲೀಟ್ ಹೈಲೈಟೆಡ್ ವಾಲ್ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಏಷ್ಯನ್ ಪೇಂಟ್ಸ್ ಅವ್ರದ್ದು ಡೈವರ್ಟರ್ನ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ವಾಶ್ ಮಿಷಿನ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು WPC ವಾಟರ್ ಡ್ರಾಪ್ಲೆಟ್ ಡೋರ್. ತುಂಬ ಚೆನ್ನಾಗಿ ಬರುತ್ತೆ. ಇದು ವಾಟರ್ ಪ್ರೂಫ್ ಅಂತಲೇ ಕೂಡ ಕರಿಬೋದು ಇದನ್ನು. ಟರ್ಮೈಟ್ ಪ್ರೂಫ್, ವಾಟರ್ ಪ್ರೂಫ್ ಎಲ್ಲದೂ ಕೂಡ ಹೌದು. ಆ್ಯಂಡ್ ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್, ಇದನ್ನ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದಾರೆ. ಹೊರಗಡೆ ಬೇಕಾದರೆ ಸ್ಟಡಿ ಯೂನಿಟ್ ಮಾಡ್ಕೋಬೋದು. ಸ್ಟಡಿ ಯೂನಿಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಡೆನೂ ಜಾಗ ಇದೆ ಇಲ್ಲಿ. ಅಂದರೆ ಎಕ್ಸಸ್ ಜಾಗ ತುಂಬ ಸಿಕ್ಕಿದೆ. ಇಷ್ಟು ದೊಡ್ಡ ರೂಮ್ ರೀ ಇದು. ಹಿಂದೆ ಹೋಗಿ ನೀವು ಕಂಪ್ಲೀಟಾಗಿ ನೋಡಿ, ಇಷ್ಟು ದೊಡ್ಡದಾಗಿರುವಂಥ ರೂಮ್ ಅಂತಲೂ ಕೂಡ ಕರಿಬೋದು. ಆಲ್ಮೋಸ್ಟ್ 22 ಟು 24 ಫೀಟ್ಗೆ 14 ಫೀಟ್ ಬರ್ತಾ ಇದೆ. ಅಷ್ಟು ದೊಡ್ಡದಾಗಿರುವಂಥ ರೂಮು. 2 ರೂಮ್ ಇದೆ ಈ ಮನೇಲಿ, ಅಷ್ಟು ದೊಡ್ಡದು. ಆ್ಯಂಡ್ ಅಷ್ಟೇ ಅಲ್ಲ, ಇನ್ನು ಬನ್ನಿ, ಇದು ಲೀಜಾದು ಸ್ವಿಚ್ಗಳು ನೋಡಿ, ಇದೆಲ್ಲ ಲೀಜಾ ಸ್ವಿಚ್ಗಳು. ತುಂಬ ನ್ಯಾರೋ ಆಗಿ ಸ್ಲಿಮ್ ಆಗಿರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಫಾಲ್ ಸೀಲಿಂಗ್ ಇದೆ. ಇದನ್ನು ತೋರಿಸ್ಬಿಡೋಣ ನನ್ನ ವೀಕ್ಷಕರಿಗೆ, ಯಾಕಂದರೆ ಕರೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಆನ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಪರವಾಗಿಲ್ಲ, ಬನ್ನಿ. ಇದು 3rd ಬೆಡ್ರೂಮ್, 3ನೇ ಬೆಡ್ರೂಮ್. ಓಕೆ, ಸೊ ಈ ಬೆಡ್ರೂಮ್ ಆ ಬೆಡ್ರೂಮ್ ಅಷ್ಟು ದೊಡ್ಡದಿಲ್ಲದೆ ಇರ್ಬೋದು. ಬಟ್ ಆದರೂ ಕೂಡ ನಿಮಗೆ 12x14 ಬರುತ್ತೆ. ಇದು ದೊಡ್ಡದಾಗಿರುವಂಥ 12x14. 2 ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಕಡೆ ವಾರ್ಡ್ರೋಬನ್ನು ಇದರೊಳಗಡೆ ಕಾಂಪ್ಯಾಕ್ಟಾಗಿ ಇಲ್ಲಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್, ಇಲ್ಲಿ ಇಂಡಿಯನ್ ತೊಗೊಂಡಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಸೊ ಇದು ಅಷ್ಟೇ, ಕೆಳಗಡೆ ರಫ್ ಟೈಲ್ಸು, ಮೇಲ್ಗಡೆ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿರುವಂಥದ್ದು. WPC ಡೋರನ್ನು ಆ್ಯಸ್ ಯೂಶುವಲ್ ರಿಟರ್ನ್ ಮಾಡಿದ್ದಾರೆ. ಮೇಲ್ಗಡೆನೂ ಕೂಡ ನೋಡ್ಬೋದು. ಕೆಳಗಡೆ ಮೇಲ್ಗಡೆ ಒಂದು ಐಲ್ಯಾಂಡ್ ಪೆರಿಪೆರಲ್ ತೊಗೊಂಡು ಐಲ್ಯಾಂಡ್ ಇದನ್ನು ಫಾಲ್ ಸೀಲಿಂಗನ್ನು ಕ್ರಿಯೇಟ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲ, ಇಲ್ಲೊಂದು ಸ್ಟಡಿ ರೂಮ್ ಇದೆ. ಇಷ್ಟು ಮಾಡಿದ್ದಲ್ಲದೆ ಸ್ಟಡಿ ರೂಮ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಇದನ್ನು ಗೆಸ್ಟ್ ಬೆಡ್ರೂಮ್, ಸ್ಟಡಿ ರೂಮ್, ವರ್ಕ್ ಫ್ರಮ್ ಹೋಮ್ ರೂಮ್ ಎಲ್ಲ ಅಂತ ಕರಿಬೋದು. ನಮ್ಮ ಸರ್ ಯೂಸ್ ಮಾಡ್ತಾರೆ, ಅವ್ರ ಮಗಳು ಯೂಸ್ ಮಾಡ್ತಾರೆ. ಸೊ ಚಿಕ್ಕದಾಗಿದೆ ಇದು, ಓಕೆನಾ? ಚಿಕ್ಕದಾಗಿ ಚೊಕ್ಕದಾದಂಥ ರೂಮ್ ಅಂತಲೂ ಕೂಡ ಕರಿಬೋದು. ಸೊ ಇದರ ಅಗಲ ಅಳತೆ ಬೇಕು ಅಂದರೆ 8 ಅಡಿಗೆ 9 ಅಡಿ, 8x9ಗಿಂತ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಹೀಗೆ 8 ಬರುತ್ತೆ. ಸೊ ಹೀಗೆ ನಿಮಗೆ ಆಲ್ಮೋಸ್ಟ್ ಒಂದು 8 to 9 ಅಷ್ಟೇ, 8x9 ಅಂತಲೇ ಕೂಡ ಕರಿಬೋದು. ಚಿಕ್ಕದಾದಂಥ ರೂಮು, ಒಂದೇ ಒಂದು ವಿಂಡೋ, ಓಕೆನಾ? ಸೊ ಈ ಜಾಗದಲ್ಲಿ ನಿಮಗೆ 3 ಬೆಡ್ರೂಮ್ ಆಯಿತು, ಕೆಳಗಡೆ 1 ಬೆಡ್ರೂಮು. ಪ್ರಾಪರಾಗಿ ಹೇಳಬೇಕು ಅಂತಂದರೆ 3.5 BHK ಅಂತಲೂ ಕೂಡ ಕರಿಬೋದು. ಸೊ ಬನ್ನಿ, ಅಷ್ಟೇ ಅಲ್ಲದೆ ಟೆರಸ್ಗಳಿಗೂ ಕೂಡ ಹೋಗಿ ಬಂದುಬಿಡೋಣ, ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಇನ್ನು ಟಾಪಲ್ಲಿ ಬಂದರೆ ನೋಡಿ, ಒಂದು ಸ್ಕೈ ವ್ಯೂವನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇದ್ರ ಬಂದುಬಿಟ್ಟು ನಿಮಗೆ ಸೊ ಆಲ್ಮೋಸ್ಟ್ 3 ಫೀಟ್ ಅಗಲ ಬರುತ್ತೆ. ಉದ್ದ ನಿಮ್ಗೆ ಆಲ್ಮೋಸ್ಟ್ ಒಂದು 6 ಫೀಟ್ವರೆಗೂ ಕೂಡ ಬರ್ಬೋದು. ಸುತ್ತಲೂ PVC ಫಾಲ್ ಸೀಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಅಲ್ಲಿ MS ನ ಒಂದು ಸೇಫ್ಟಿ ಗ್ರಿಲ್ಲನ್ನು ಕೂಡ ಹಾಕಿದ್ದಾರೆ. ಇನ್ನು ಮುಂದೆ ಬಂದುಬಿಡೋಣ ಇವಾಗ. ಸೊ ಹೊರಗಡೆ ಬಂದರೆ ಟೆರಸ್ಸು, ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ, ಬಟ್ಟೆ ಒಣಸೋದಕ್ಕೆ ವ್ಯವಸ್ಥೆ, ಪ್ರತಿಯೊಂದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ RCC ಕಡೆಯಿಂದ ಮೇಲ್ಗಡೆ ಸ್ಕಿಡ್ ಕ್ಯಾಂಕ್ರೀಟು ಜೊತೆಯಲ್ಲಿ ಇಲ್ಲಿ ವಾಟರ್ ಪ್ರೂಫಿಂಗ್ ಪೇಂಟ್ಗಳನ್ನು ಕೂಡ ಮಾಡಲಾಗಿರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನೀವು ರೈಲಿಂಗ್ಸ್ ಇದು ಎದುರುಗಡೆ ಎಲಿವೇಷನ್ ನೋಡಿದ್ರಿ ತಾನೆ. ಸೊ ಆ ಎಲಿವೇಷನ್ ಇಂಟಿಗ್ರೇಷನ್ಗೋಸ್ಕರ ಸೊ ಇಷ್ಟೇ ಜಾಗ ಇಲ್ಲಿ ನಿಮಗೆ ಚಿಕ್ಕದಂತ ಒಂದು ರೈಲಿಂಗ್ಸ್ ಹಾಕ್ಬಿಟ್ಟು ಟಫನ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂತಂದರೆ ಇದು ಟ್ಯಾಂಕ್ ರೂಮನ್ನು ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ಸ್ಟೋರೇಜ್ ಅಂತಲೂ ಕೂಡ ಮಾಡಿರುವಂಥದ್ದು. ಬನ್ನಿ, ಏನು ಹಳೆ ವಸ್ತುಗಳೆಲ್ಲ ಇದೆ ಅವೆಲ್ಲವೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. 7 ಫೀಟ್ ಬೈ 7 ಫೀಟ್ ಬರುತ್ತೆ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು 1000 ಲೀಟರ್ನ 2 ಟ್ಯಾಂಕ್ಗಳನ್ನು ಕೂಡ ಹಾಕ್ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇದೇ ರೀತಿಯಲ್ಲಿ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು,
ಆನ್ ಟೈಮ್ ಡೆಲಿವರಿ ಬೇಕು, ಜೊತೆಲಿ ಆಫರ್ ಬೇಕು, ಆಷಾಢ ಆಫರ್ ನಡೀತಾ ಇದೆ ಇವಾಗ RCC ಅಲ್ಲಿ ಅಂತಂದರೆ ಡೆಫಿನೆಟ್ಲಿ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಅವರ ಆಫೀಸ್ ಇದೆ ವೀಕ್ಷಕರೇ. ಆ್ಯಂಡ್ ಆಲ್ ಓವರ್ ಬೆಂಗಳೂರು, ಮೈಸೂರು, ತುಮಕೂರು ಎಲ್ಲ ಕಡೆಯಲ್ಲೂ ಕೂಡ RCC ಅವರ ಸರ್ವಿಸಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ. ನಮಸ್ಕಾರ.